ಹಂಪಿ ಉತ್ಸವದಲ್ಲಿ ಅವ್ಯವಸ್ಥೆ, ಜನರ ಆಕ್ರೋಶ, ಐತಿಹಾಸಿಕ ಹಿನ್ನೆಲೆ ಜಗತ್ತಿನ ಗಮನ ಸೆಳೆಯೋ ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಸಾರೋ ನೆಲ. ಆದರೆ ಈ ಬಾರಿ ಉತ್ಸವದ ಸಂಭ್ರಮಕ್ಕಿಂತ ಅವ್ಯವಸ್ಥೆಯ ಕೈ ಅನುಭವವೇ ಹೆಚ್ಚು ಕೇಳಿಬರ್ತಾ ಇದೆ. ಹಂಪಿ ಉತ್ಸವದ ಸಂಭ್ರಮ ನೋಡೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ ಜನರಿಗೆ ಎದುರಾದದ್ದು ಟ್ರಾಫಿಕ್ ನರಕ. ಸುಮಾರು 8 ರಿಂದ 10 ಗಂಟೆಗಳ ಕಾಲ ಭಾರೀ ಟ್ರಾಫಿಕ್ ಜಾಮ್. ಕಾರು, ಬಸ್ಸು, ಬೈಕ್ ಮೈಲಿಗಟ್ಟಲೆ ಸಾಲಿನಲ್ಲಿ ನಿಂತಿದ್ದ ದೃಶ್ಯ. ಮಕ್ಕಳೊಂದಿಗೆ ಬಂದ ಕುಟುಂಬ, ವೃದ್ಧರು, ಮಹಿಳೆಯರು ವಾಹನಗಳಲ್ಲೇ ಸಿಲುಕಿ ಗಂಟೆಗಳ ಕಾಲ ನರಳಿದ ಸ್ಥಿತಿ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ವಾಹನಗಳನ್ನ ಎಲ್ಲಿಡಬೇಕು ಅನ್ನೋ ಸ್ಪಷ್ಟತೆ ಇರಲಿಲ್ಲ. ಟ್ರಾಫಿಕ್ ನಿಯಂತ್ರಣಕ್ಕೆ ಸಮರ್ಪಕ ಪೊಲೀಸ್ ಸಿಬ್ಬಂದಿ ಕಾಣಿಸಲಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇವೆ. ಕುಡಿಯೋ ನೀರಿನ ಕೊರತೆ, ಊಟದ ವ್ಯವಸ್ಥೆಯ ಕೊರತೆ, ತುರ್ತು ಚಿಕಿತ್ಸಾ ಕೇಂದ್ರಗಳ ಅಭಾವ ಜನರ ಅಸಹಾಯಕತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿತು. ಬಹುತೇಕ ಕುಟುಂಬ ಟ್ರಾಫಿಕ್ನಲ್ಲೇ ಸಿಲುಕಿ ಕಾರ್ಯಕ್ರಮ ಸ್ಥಳಕ್ಕೆ ತಲುಪಲಾರದೆ ಹಿಂದಿರುಗಬೇಕಾಯಿತು. ಕೆಲವರು ಮುಂದೆ ಹೋಗಲಾಗದೆ, ಹಿಂದಕ್ಕೆ ಬರಲಾರದೆ ಮಧ್ಯದಲ್ಲೇ ಸಿಲುಕೊಂಡ್ರು. ಚಿಕ್ಕ ಮಕ್ಕಳು ಅಳೋ ದೃಶ್ಯಗಳು, ವೃದ್ಧರಿಗೆ ಉಸಿರಾಟದ ತೊಂದರೆ, ಬಿಸಿಲಲ್ಲಿ ಗಂಟೆಗಳ ಕಾಲ ಕಾಯ್ತಾ ಇದ್ದ ಜನ. ಉತ್ಸವದ ಸಂಭ್ರಮ ಕಣ್ಣೀರಿನ ಕಥೆಯಾಯಿತು. ವಿಶ್ವ ಪಾರಂಪರಿಕ ತಾಣದಲ್ಲಿ ನಡೆಯೋ ಇಂತಹ ಮಹೋತ್ಸವಕ್ಕೆ ಸೂಕ್ತ ಯೋಜನೆ ಇರಬೇಕಿತ್ತು ಅನ್ನೋ ಮಾತು ಕೇಳುವಂತವು. ಜನಸಾಗರದ ಅಂದಾಜು ತಪ್ಪ, ಪೂರ್ವ ಸಿದ್ಧತೆ ಕೊರತೆನ, ಸಂಚಾರ ವ್ಯವಸ್ಥೆ, ಪಾರ್ಕಿಂಗ್, ಕುಡಿಯೋ ನೀರು, ವೈದ್ಯಕೀಯ ನೆರವು ಈ ಮೂಲಭೂತ ವ್ಯವಸ್ಥೆಗಳಿಲ್ಲದೆ ಸಾವಿರಾರು ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನ ಯಾರಿಗೆ ಹೇಳಬೇಕು, ಯಾರು ಕೇಳಬೇಕು ಅನ್ನೋ ಪ್ರಶ್ನೆಯೊಂದಿಗೆ ಜನ ಮನನೊಂದು ಹಿಂದಿರುಗಿದ್ರು. ಹಂಪಿ ಉತ್ಸವದ ಸಂಭ್ರಮ ಅನುಭವಿಸಲು ಬಂದ ಜನರಿಗೆ ಎದುರಾದ ಈ ಪರಿಸ್ಥಿತಿ ವಿಜಯನಗರ ಜಿಲ್ಲೆಯ ಆಡಳಿತ ವ್ಯವಸ್ಥೆಯ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಎತ್ತದೆ. ಸಂಭ್ರಮದ ವೇದಿಕೆ ಹಿಂದೆ ಜನರ ನೋವಿನ ಕತೆ. ಇದು ಉತ್ಸವದ ಯಶಸ್ಸ ಅಥವಾ ಯೋಜನೆಗಳ ವೈಫಲ್ಯನ?